ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ದ್ವಿತೀಯ ಮತ್ತು ತೃತೀಯದಲ್ಲಿ ಗೋಚರನಾಗ್ತಾ ಇದ್ದು, ಏಕಾದಶ ಅಧಿಪತಿಯಾದ ಗುರುವಿನ ಉಚ್ಚ ಸ್ಥಾನದ ಒಂದು ಮಹಿಮೆಯ ಜೊತೆಗೆ, ಗುರುವಿನ ಸಂಪೂರ್ಣ ಬಲದ ಜೊತೆಗೆ ರಾಶ್ಯಾಧಿಪತಿಯ ಸಂಗಮ ಆಗ್ತಾ ಇರುವಂಥದ್ದು. ಕೇವಲ ಗುರು ಶುಕ್ರ ಗ್ರಹ ಅಂತ ಯೋಚನೆ ಮಾಡಿದಾಗ ಚಿಂತನೆ ಬೇರೆ, ಮತ್ತು ಇಲ್ಲಿ ಶುಕ್ರ ರಾಶ್ಯಾಧಿಪತಿಯಾಗಿ ಏಕಾದಶಾಧಿಪತಿಯಾಗಿ ಉಚ್ಚ ಸ್ಥಾನದಲ್ಲಿರುವಂತಹ ಏಕಾದಶಾಧಿಪತಿಯ ಜೊತೆಗೆ ಲಾಭಾಧಿಪತಿಯ ಜೊತೆಗೆ ಇರ್ತಕ್ಕಂತಹ ಒಂದು ಸ್ಥಿತಿಗತಿಯ ಉತ್ತಮ ಫಲ ಬೇರೆ. ಇದರ ಅರ್ಥ ಹೇಗಿದೆ ಅಂತ ನೋಡೋಣ ಮಿತ್ರರೇ. ಮುಖ್ಯವಾಗಿ ಈ ಒಂದು ರಾಶಿಯಲ್ಲಿಯೇ ರವಿ ಅಮಾವಾಸ್ಯೆಯ ದಿನ ಇಲ್ಲಿ ಮಿಥುನ ರಾಶಿಯನ್ನು ಪರಿಕ್ರಮಣ ಮಾಡ್ತಾ ಒಂದು ವೃಷಭ ರಾಶಿಯಿಂದ ಈ ಒಂದು 29/5 ಶುಕ್ರವಾರ ತ್ರಯೋದಶಿಯಂದು ಬುಧ ಗ್ರಹ ಮಿಥುನ ರಾಶಿಯ ಪ್ರವೇಶವನ್ನು ಮಾಡ್ತಾ ಇದೆ. ರವಿ ಬುಧ ವಿತಿಯು ದ್ವಿತೀಯದಲ್ಲಿ ಆಗ್ತಾ, ನಂತರದಲ್ಲಿ ಅಮಾವಾಸ್ಯೆಗಿಂತ ಮುಂಚಿತವಾಗಿ ಗುರು ಶುಕ್ರರು ಕರ್ಕಾಟಕ ರಾಶಿಯಲ್ಲಿ ಗೋಚರರಾಗ್ತಾ ಇದ್ದಾರೆ. ಇಲ್ಲಿ ಅನೇಕ ರೀತಿಯಲ್ಲಿ ಲಾಭ ಇದೆ. ಅದು ಬಹುಶಃ ತುಂಬ ಯೋಗಗಳು ಕಂಡು ಬರ್ತದೆ. ಯಾರ್ಯಾರು ಯಾವ ಯಾವ ಯೋಗವನ್ನು ಅನುಭವಿಸ್ತಾರೆ ಅನ್ನೋದಕ್ಕೆ ಈಗಾಗಲೇ ಹೇಳಿದಂತೆ ಒಂದೇ ರಾಶಿ ಆಗಿದ್ದರೂ ಸಂಸ್ಕಾರ, ಪ್ರಾದೇಶಿಕತೆ, ಕಾಲಭೇದ, ಆರಾಧನೆ ಇತ್ಯಾದಿ ಅನೇಕ ಕಾರಣಗಳಿಂದ ನಾವು ಹೇಳುವ ರಾಶಿ ಫಲ ಕೇವಲ ಚಂದ್ರಾಧಾರಿತವಾಗಿರುವಂತಹ ಗೋಚಾರ ಫಲ ಆಗಿರೋದ್ರಿಂದ ಅನೇಕ ವ್ಯತ್ಯಾಸಗಳು ಖಂಡಿತ ಉಂಟಾಗುತ್ತೆ. ನಿಮ್ಮ ನಿಮ್ಮ ಜಾತಕಗಳು ಮತ್ತು ನಿಮ್ಮ ಸಮಯವನ್ನು ಆಧರಿಸಿ ಅನೇಕ ಬದಲಾವಣೆಗಳು ಖಂಡಿತ ಆಗುತ್ತೆ. ಆದರೆ ಯೋಗ ಒಂದು ಸೃಷ್ಟಿಯಾಗಿದೆ. ಲಾಭಾಧಿಪತಿಯ ಸಂಯೋಗ, ಅದು ಲಾಭಾಧಿಪತಿಯ ಉಚ್ಚಸ್ಥಾನ ಎನ್ನುವಂಥದ್ದೇನಿದೆ, ಅತ್ಯಂತ ದೊಡ್ಡ ಲಾಭದಾಯಕವಾದ ಒಂದು ವ್ಯವಸ್ಥೆ ಹತ್ರ ನಿಮ್ಮ ಜೀವನ ಕಾಲಿಡ್ತಾ ಇದೆ. ಹಾಗೆ ಕಾಲಿಡುವಂತಹ ಸಂದರ್ಭದಲ್ಲಿ ಅನೇಕರಿಗೆ ಅಡೆತಡೆಗಳು ಇರುತ್ತೆ. ಕೆಲವರು ಲಾಭದಿಂದ ಲಾಭಾಂಶ ಬರ್ತದೆ ಅಂತ ಮೋಸ ಹೋಗಿ ನಷ್ಟಕ್ಕೂ ಕೂಡ ಒಳಗಾಗುವುದು ಇರಬಹುದು. ಅದಕ್ಕೆ ಕಾರಣಗಳು ಅನೇಕ ಇರ್ತದೆ. ಆದರೆ ಸಾಮಾನ್ಯವಾಗಿ ಇದನ್ನು ಜನರಲ್ ಆಗಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಏಕಾದಶಾಧಿಪತಿಯ ಸಂಯೋಗ ಮತ್ತು ಏಕಾದಶಾಧಿಪತಿಯ ಉಚ್ಚಸ್ಥಾನ ಬಂದಾಗ, ಅದರಲ್ಲೂ ಗುರುವೇ ಆ ಉಚ್ಚಸ್ಥಾನವನ್ನು ಮತ್ತು ಏಕಾದಶಾಧಿಪತಿ ಆಗಿರುವುದರಿಂದ ಇದು ಅತಿ ದೊಡ್ಡ ಲಾಭವಾಗಿ ಕಂಡು ಬರ್ತಾ ಇದೆ. ಇನ್ನು ಷಷ್ಠಾಧಿಪತಿಯಾದ ಶುಕ್ರನು ಅಷ್ಟಮಾಧಿಪತಿಯಾದ ಗುರುವಿನ ಜೊತೆಗೆ ಷಷ್ಠಾಷ್ಟಕ ಸಂಯೋಗವೂ ಕೂಡ ಇಲ್ಲಿ ಉಂಟಾಗ್ತದೆ. ಲಗ್ನ ಮತ್ತು ಏಕಾದಶ ಭಾವ, ಲಗ್ನ ಭಾವ ಮತ್ತು ಏಕಾದಶ ಭಾವದ ಸಂಯೋಗ ಕೂಡ ಇದೇ ಶುಕ್ರ ಗುರುವಿನಿಂದ, ಷಷ್ಠಾಷ್ಟಕ ಭಾವ ಕೂಡ ಇದೇ ಶುಕ್ರ ಗುರುವಿನಿಂದ ಉಂಟಾಗ್ತಾ ಇದೆ. ಆದ್ದರಿಂದ ಈ ಫಲಗಳಲ್ಲಿ ಅನೇಕ ವ್ಯತ್ಯಾಸಗಳು ಇವೆರಡೂ ಕಾರಣಗಳಿಂದ ಉಂಟಾಗುತ್ತೆ. ಶುಕ್ರ ಗ್ರಹವು ಲಗ್ನಾಧಿಪತಿ ಅಲ್ಲದೆ ಷಷ್ಠಾಧಿಪತಿ ಆಗಿದ್ದು, ಗುರುವು ಭಾಗ್ಯಾಧಿಪತಿ ಅಲ್ಲದೆ ಅಷ್ಟಮಾಧಿಪತಿಯ ಕೂಡ ಹೌದು. ಹಾಗಾಗಿ ಈ ವ್ಯಕ್ತಿ ಒಂದೇ ರಾಶಿಯಲ್ಲಿದ್ದರೂ ಗುರುವಿನ ಅಷ್ಟಮತ್ವದ ಫಲವನ್ನು ಪಡಿತಾರೋ ಅಥವಾ ಏಕಾದಶದ ಫಲವನ್ನು ಪಡಿತಾರೋ ಆ ಒಂದು ವೈಯಕ್ತಿಕ ವ್ಯಕ್ತಿಗಳಿಗೆ ಬಿಟ್ಟಿರುವಂಥದ್ದು. ಗುರು ತತ್ವವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಂಥವರಿಗೆ, ನಿತ್ಯ ತಾಯಿ ತಂದೆ ನಮಸ್ಕಾರ ಮಾಡಿದಂಥವರಿಗೆ, ಉತ್ತಮವಾದ ಗುರು ವಾಗಧಿಕಾರಿ, ಯಾವ ಮಾತಿನ ಅಧಿಕಾರಿ ದೇವಗುರು ವಾಕ್ಪತಿ ಬೃಹಸ್ಪತಿ ಆಗಿದ್ದಾನೆ. ಹಾಗಾಗಿ ಆ ಒಂದು ದೇವಗುರು ವಾಕ್ಪತಿ ಬೃಹಸ್ಪತಿ ಆಗಿದ್ದರಿಂದಾಗಿ ದೇವತ್ವ ಅರ್ಥಾತ್ ಸತ್ಯ ಏವ ಪರಮೋ ಧರ್ಮ ಎಂಬುದಾಗಿ ಹೇಳಿದಂತೆ ಸತ್ಯದ ನಡೆನುಡಿಗಳು ಅದು ಎಷ್ಟು ಪ್ರಮಾಣದಲ್ಲಿ ಆ ನಾಲಿಗೆಯಲ್ಲಿ ಬರ್ತಾ ಇದೆಯೋ ಆಗ ದೇವಗುರು ವಾಕ್ಪತಿಯ ಏಕಾದಶದ ಲಾಭ ಸಿಗುತ್ತೆ. ಗುರು ಸಂಸ್ಕಾರ ಮತ್ತು ಜ್ಞಾನಕಾರಕನಾಗಿ ಉಚ್ಚಸ್ಥಾನದಲ್ಲಿ ಬಂದಾಗ ಉತ್ತಮ ಸಂಸ್ಕಾರಗಳೆಲ್ಲವೂ ಅವರ ಮಾತಿನ ಮೂಲಕ, ಕ್ರಿಯೆಗಳ ಮೂಲಕ, ನಡೆನುಡಿಗಳ ಮೂಲಕ ಗೊತ್ತಾಗುವಂಥದ್ದು. ಗ್ರಹಗಳ ಪ್ರಭಾವವು ಕೂಡ ಅದೇ ಮೂಲಕ ಗೊತ್ತಾಗುವಂಥದ್ದು. ಅದೇ ಅವರ ಜೀವನ ನಿರ್ವಹಣೆಯಲ್ಲಿ ಈ ಗ್ರಹದ ಮಹತ್ವವನ್ನು ಈ ಸಮಯದಲ್ಲಿ ಪಡೆದಿದೆ. ಈ ಸಮಯದಲ್ಲಿ ಈ ವ್ಯಕ್ತಿಗೆ ಈ ರೀತಿಯಾದಂತಹ ಕಷ್ಟಗಳು ಅಥವಾ ಸುಖಗಳು ಬರ್ತದೆ ಎನ್ನುವುದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ವಾಗಧಿಪತಿಯಾದಂತಹ ಗುರುವು ಏಕಾದಶಾಧಿಪತಿಯಾಗಿ
ತೃತೀಯದಲ್ಲಿ ವಾಕ್ಸ್ಥಾನದಲ್ಲಿ ನಿಂತಾಗ ಅದು ಲಗ್ನಾಧಿಪತಿಯ ಜೊತೆಗೆ ಶುಕ್ರ ಧನಕಾರಕನಾಗಿ, ಜೊತೆಗೆ ಆ ಶುಕ್ರನ ಒಂದು ವೈಶಿಷ್ಟ್ಯತೆಯಿಂದ ಸ್ಕಿಲ್, ಕೌಶಲ್ಯ, ವೃಷಭ ರಾಶಿಯವರ ಕೌಶಲ್ಯ ಅತ್ಯುತ್ತಮ. ಆ ಶುಕ್ರನ ಒಂದು ಅಧಿಪತ್ಯದಿಂದ ಅವರ ಮಾತನಾಡುವ ಕೌಶಲ್ಯ, ಜ್ಞಾನದ ಆಳವಾದ ಜ್ಞಾನದ ಮೂಲಕ ಮಾತನಾಡುವ ಕೌಶಲ್ಯ ಮತ್ತು ಅತ್ಯುತ್ತಮವಾದ ಪದಗಳ ಬಳಕೆ ಮತ್ತು ಅತ್ಯುತ್ತಮವಾದ ಚಿಂತನೆಯ ಸಂಸ್ಕಾರಯುಕ್ತ ನಿರ್ಧಾರಗಳು, ಇವೆಲ್ಲವೂ ಕೂಡ ಇಲ್ಲಿ ಏಕಾದಶಾಧಿಪತಿಯ ಉಚ್ಚ ಸ್ಥಾನದ ಫಲವನ್ನು ಕೊಡ್ತವೆ. ಎಲ್ಲಿ ಅಸಂಸ್ಕಾರಯುಕ್ತವಾದ ಪದಗಳ ಬಳಕೆ ಅದೇ ನಾಲಿಗೆಯಿಂದ ಬರುತ್ತೆ, ಯಾವ ದೇವರ ನಾಮವನ್ನು ಹೇಳಿದ ಬಾಯಲ್ಲಿಯೇ ಅಸಂಸ್ಕಾರಯುಕ್ತವಾದ ಅರ್ಥಾತ್ ಯಾವ ರೀತಿಯಾದಂತಹ ಭಾವ, ಅದರಿಂದ ಉತ್ಪನ್ನವಾಗುವಂತಹ ಮನಸ್ಸಿನ ಸಂತೋಷ, ಅರ್ಥಾತ್ ಒಂದು ಭಾವನೆಯಿಂದ ಒಂದು ವ್ಯಕ್ತಿ ಮಾತನಾಡಿದಾಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ಮಾತನ್ನು ಕೇಳಿ ಸಂತೋಷ ಉಂಟಾಗುತ್ತೋ ಬೇಸರ ಉಂಟಾಗುತ್ತೋ ಇದನ್ನು ಅವಲಂಬಿಸಿ. ಹಾಗಾಗಿ ಈ ಒಂದು ಅಷ್ಟಮದ ಗುರುವಿನ ಒಂದು ಪ್ರಭಾವ ಬಂತು ಅಂತಾದರೆ ಬಾಯಲ್ಲಿ ಆಗಾಗ ಸಾಯಿ ಎನ್ನುವ ಶಬ್ದದ ಪ್ರಯೋಗ ಅಥವಾ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡುವ ಒಳ್ಳೆಯ ಶಬ್ದದ ಪ್ರಯೋಗವಿದ್ದರೂ ನೋವನ್ನು ಉಂಟು ಮಾಡ್ತಕ್ಕಂತಹ ಶಬ್ದ ಪ್ರಯೋಗಗಳಿದ್ದರೆ ಆಗ ಗುರುವಿನ ಅಷ್ಟಮತ್ವದ ಫಲವೂ ಅದರ ಜೊತೆಗೆ ಸೇರಿಕೊಂಡು ಬರ್ತದೆ. ಕೇವಲ ದೇವತಾರಾಧನೆ ಒಂದೇ ಮಾಡ್ಕೊಂಡು ಯಾರೂ ಇಲ್ಲ. ದೇವತಾರಾಧನೆ ಮಾಡ್ತಾ ಜನರ ಜೊತೆ ಮಾತನಾಡ್ತಾನೂ ಇದ್ದಾರೆ. ಜನರ ಜೊತೆ ಮಾತನಾಡುವಾಗ ಭಾವನೆಗಳು ಮಿಕ್ಸ್ ಎಲ್ಲ ಸೇರಿಕೊಳ್ತಾ ಇದೆ. ಒಬ್ಬರಲ್ಲಿ ತುಂಬ ಒಳ್ಳೆಯದಾಗಿ ಇನ್ನೊಬ್ಬರಲ್ಲಿ ಒಂದು ಬಾರಿ ಏಕಾದಶ ಗುರುವಿನ ರೀತಿಯಲ್ಲಿ ತಮಗೆ ಬೇಕಾದವರ ಹತ್ರ ಚೆನ್ನಾಗಿ, ತಮಗೆ ಬೇಡದವರ ವಿಷಯವನ್ನು ಕೆಟ್ಟದಾಗಿ ಮಾತನಾಡುವ ರೂಢಿಯಲ್ಲಿ ಇದ್ದಾರೆ. ಹಾಗಾಗಿ ಗುರುವಿನ ಅಷ್ಟಮತ್ವ ಮತ್ತು ಏಕಾದಶತ್ವದ ಫಲ ಎರಡೂ ಸೇರಿಕೊಂಡಾಗ ಉಚ್ಚವಾದ ಫಲ ಸಂಪೂರ್ಣವಾಗಿ ಸಿಗೋದಕ್ಕೆ ಹಿನ್ನಡೆ ಆಗುತ್ತೆ. ಸಂಪೂರ್ಣ ಹಾಲಿಗೆ ಸ್ವಲ್ಪ ವಿಷ ಬೆರೆಸಿದರೂ ಕೂಡ ಅದು ಸಂಪೂರ್ಣ ಹಾಲು ವಿಷಮಯವಾಗಿಯೇ ಹೋಗ್ತದೆಯೇ ಹೊರತು ಅದು ಹಾಲಾಗಿ ಅಷ್ಟೇ ಉಳಿಯೋದಿಲ್ಲ. ಹಾಗಾಗಿ ದೇವತಾರಾಧನೆಯನ್ನು ಮಾಡಿದರೆ, ಒಳ್ಳೆಯ ಶಬ್ದಗಳ ಪ್ರಯೋಗಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ, ಒಳ್ಳೆಯ ಭಾವನಾಯುಕ್ತವಾಗಿ ಮಾತನಾಡ್ತಾ ಇರುವಂಥ ವ್ಯಕ್ತಿ ಯಾರಿರ್ತಾರೆ ಅವರಿಗೆ ಗುರುತತ್ವ ಜಾಗೃತವಾಗಿರುತ್ತೆ. ಅಲ್ಲಿ ಈ ರೀತಿಯಾದಂತಹ ಪದಗಳ ಬಳಕೆಗಳ ಅಸಂಸ್ಕಾರಯುಕ್ತವಾದ ಪದಗಳ ಬಳಕೆ ಬಂದ ತಕ್ಷಣವೇ ಸ್ವಾಭಾವಿಕವಾಗಿ ಅಲ್ಲಿ ಆ ಉತ್ತಮವಾದ ಸಾಧನೆಯ ಫಲ ನಿಷ್ಫಲವಾಗ್ತಾ ಹೋಗ್ತದೆ. ಆದ್ದರಿಂದ ಗುರು ಹಿರಿಯರ ಆಶೀರ್ವಾದ ಎಷ್ಟಿದ್ರೂ ಸಾಕಾಗೋದಿಲ್ಲ, ಎಷ್ಟು ಒಳ್ಳೆಯ ಪ್ರಯತ್ನ ಮಾಡಿದ್ರೂ ಬೇಗ ಮೇಲ್ ಬರೋದಕ್ಕಾಗೋದಿಲ್ಲ. ಆದ್ದರಿಂದಾಗಿ ಆ ಗುರುತತ್ವವು ಸಂಪೂರ್ಣವಾಗಿ ಕೈ ಹಿಡಿಯುವ ಒಂದು ಸುಸಮಯ ಇದಾಗಿದೆ. ಇಲ್ಲಿ ಅಮಾವಾಸ್ಯೆ ಕೂಡ ಇದೇ ದಿವಸ 15 ಮೃಗಶಿರ ನಕ್ಷತ್ರ ದಿವಸ ನಡೀತಾ ಇದ್ದು, ಈ ಅಮಾವಾಸ್ಯೆಯ ಈ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರನು ರವಿಯ ಜೊತೆಗೆ ಯುತಿಯಾಗಿ ಮನಃಕಾರಕ ಚಂದ್ರ ರವಿಯ ಜೊತೆಗೆ ಆತ್ಮಕಾರಕನ ಜೊತೆಗೆ ಬೆರೆಯುವುದರಿಂದ ಮನಸ್ಸು ಆತ್ಮದಲ್ಲಿ ಲೀನವಾಗುವಂತಹ ಒಂದು ಸಂದರ್ಭ ಮೃಗಶಿರ ನಕ್ಷತ್ರದಂದು ಅತಿ ಸುಲಭ. ಆದ್ದರಿಂದಾಗಿ ಮನಃಕಾರಕ ಚಂದ್ರನು ಆತ್ಮಕಾರಕನಲ್ಲಿ ಲೀನವಾಗ್ತಾ ಇದೆ ಅಂದರೆ ಅಧ್ಯಾತ್ಮ ಸಾಧನೆಯ ಮಹಾಯೋಗ ಈ ಅಮಾವಾಸ್ಯೆಯನ್ನು ಉಂಟಾಗುತ್ತೆ. ಆಗ ಶ್ರೀ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು, ಜಪ ಇತ್ಯಾದಿಗಳನ್ನು, ಮಾನಸ ಪೂಜೆಯನ್ನು ಅತ್ಯಂತ ಶುದ್ಧ ಸಂಕಲ್ಪಿತರಾಗಿ ಮಾಡಿದಾಗ ಸ್ವಾಭಾವಿಕವಾಗಿ ನಿಮಗೆ ಅಮಾವಾಸ್ಯೆಯ ದಿನ ಅಧ್ಯಾತ್ಮ ಬಲ ಜಾಸ್ತಿ ಆಗೋದರಿಂದ ಮಾಟ ಮಂತ್ರಾದಿ ದೋಷಗಳು, ಯಾವ್ಯಾವ ನೆಗೆಟಿವ್ ಥಿಂಕಿಂಗ್ಸ್ ನಿಮ್ಮಲ್ಲಿದೆ, ಆ ಯಾವ ರೀತಿಯಾದಂತಹ ದೋಷಗಳು ಪೂರ್ವಜನ್ಮದಿಂದ ಉಳ್ಕೊಂಡಿದೆ, ಆ ದೋಷಗಳ ನಿವೃತ್ತಿಗಾಗಿ ಈ ಜನ್ಮದಲ್ಲಿ ದೃಷ್ಟಿದೋಷಾದಿಗಳ ದೋಷ ನಿವೃತ್ತಿಗಾಗಿ ನೀವು ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ನೀವೇ ಖುದ್ದಾಗಿ ಮಾಡ್ಬೋದು. ನಮ್ಮ ಪ್ಲೇಲಿಸ್ಟ್ನಲ್ಲಿ ವಿಡಿಯೋವನ್ನು ತೆಗೆದುಕೊಂಡು ಖಂಡಿತವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಅಮಾವಾಸ್ಯೆಯಂದು ಈ ಇತ್ಯಾದಿ ದೋಷಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಕೂಡ ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ನಿರಂತರವಾಗಿ ನಡೀತಾ ಇರೋದ್ರಿಂದ ಅದಕ್ಕೆ ನಿಮ್ಮಿಷ್ಟದ ಕಾಣಿಕೆಯನ್ನು ಕಳುಹಿಸಿ ನಿಮ್ಮ ವಿವರವನ್ನು ಕಳುಹಿಸಿದಾಗ ನಿಮ್ಮ ಹೆಸರಿನಲ್ಲೂ ಸಂಕಲ್ಪಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಲೌಕಿಕ ಆಶೋತ್ತರಗಳಿಗೆ ಈ ಪೌರ್ಣಿಮೆ, ಈ ಕರ್ಕಾಟಕ ರಾಶಿ ಅಧಿಪತಿಯಾದ ಚಂದ್ರನು ವೃಷಭ ರಾಶಿಯಿಂದ ಸಪ್ತಮದಲ್ಲಿ ಇರುವುದರಿಂದ ವಿಶೇಷವಾಗಿ ಅನೇಕರಿಗೆ ಯಾವುದೇ ವಿವಾಹ ಯೋಗ ಇರ್ಬೋದು ಇತ್ಯಾದಿಗಳಲ್ಲಿ, ವಿವಾಹ ಯೋಗ ಅಥವಾ ಇನ್ನು ಯಾವುದೇ ರೀತಿಯಾದಂಥ ಪ್ರೇಮ ಯೋಗ ಇತ್ಯಾದಿಗಳೆಲ್ಲಿ ಇರ್ತದೆ, ಇಂತಹ ಸಂದರ್ಭಗಳಲ್ಲಿ ಇದು ಹುಣ್ಣಿಮೆಯ ಸಂಕಲ್ಪ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ನಿಮಗೆ ಕೊಡುತ್ತೆ. ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಲೌಕಿಕ ಆಶೋತ್ತರಗಳಿಗೆ ಅದಕ್ಕೂ ಕೂಡ ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಕಳಿಸುವ ಮೂಲಕವಾಗಿ ನೀವು ಅದರ ಫಲವನ್ನು ಪಡಿಬೋದು. ಅದರ ಜೊತೆಗೆ ನೀವು ಹುಣ್ಣಿಮೆಯ ಸಾಯಂಕಾಲ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ನಿಮಗೆ ಖುದ್ದಾಗಿ ನೀವು ಸಂಕಲ್ಪ ಮಾಡಿಕೊಳ್ಳಿ. ಆ ಮೂಲಕವಾಗಿ ನಿಮ್ಮ ಆಶೋತ್ತರಗಳು, ವ್ಯಾವಹಾರಿಕವಾದ
ಯಾವ ಪಾರ್ಟ್ನರ್ ಉದ್ಯೋಗ ಇದೆ, ಮತ್ತು ಗಂಡ ಹೆಂಡತಿಯರ ಸಂಬಂಧದ ಉತ್ತಮತೆಗಾಗಿ ಮತ್ತು ಪರಸ್ಪರ ಗ್ರಹಗಳ ಯೋಗದಿಂದ ಉತ್ತಮ ಬೆಳವಣಿಗೆಗಾಗಿ ಗಂಡ ಹೆಂಡತಿಯರ ಇಬ್ಬರ ಜಾತಕದ ಸ್ಥಿತಿಗತಿಗಳು ಸರಿಯಾಗಿ ಹೊಂದಾಣಿಕೆ ಆದಾಗ ಅತ್ಯುತ್ತಮವಾದ ಸಾಮಾನ್ಯವಾಗಿ ಒಂದು ವಿಷಯ, ಗಂಡ ಹೆಂಡತಿಯರ ಇಬ್ಬರ ಜಾತಕವು ಚೆನ್ನಾಗಿ ಆಗತ್ತೆ, ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇಬ್ಬರು ಕೂಡ ಮನೋಭಾವನೆ ಒಬ್ಬರೊಬ್ಬರಿಗೆ ಪರಸ್ಪರ ಕೂಡಿಕೊಂಡಿದ್ದಾಗ ಮಾತ್ರ ಅವರವರ ಗ್ರಹ ಸ್ಥಿತಿಯಲ್ಲಿರುವ ಉತ್ತಮ ಗ್ರಹಗಳ ಫಲವು ಇಬ್ಬರಿಗೂ ಜೊತೆಯಾಗಿ ಅಭಿವೃದ್ಧಿಯಾದ ಹೋಗುತ್ತೆ. ಒಮ್ಮೆ ಗಂಡ ಅಥವಾ ಹೆಂಡತಿಯ ಮಧ್ಯದಲ್ಲಿ ಮನಸ್ತಾಪವಿದೆ, ಸಹಕಾರ ಇಲ್ಲ ಮಾನಸಿಕವಾಗಿ ಅಂದಾಗ ಅವರ ಉತ್ತಮ ಗ್ರಹ ಸ್ಥಿತಿಗಳು ಪರಸ್ಪರ ಸಹಕಾರ ಕೊಡೋದಿಲ್ಲ. ಹಾಗಾಗಿ ಉತ್ತಮವಾದ ಮನಸ್ಥಿತಿಯನ್ನು ಅಲ್ಲಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ, ಆ ಮೂಲಕವಾಗಿ ನಿಮ್ಮಿಬ್ಬರ ಜಾತಕದ ಸಂಪೂರ್ಣ ಫಲವನ್ನು ಉತ್ತಮ ಫಲ ಪಡೆಯುವುದಕ್ಕೆ ಪೌರ್ಣಿಮೆಯ ದಿವಸದ ಸಂಕಲ್ಪ ಅತಿ ಮುಖ್ಯ. ಅದೇ ರೀತಿಯಾಗಿ ಶುದ್ಧ ಮನೋಕಾಮನೆಗಳೇನಿದ್ದಾವೆ, ಯಾವುದೇ ರೀತಿಯಾದಂತಹ ನಿಮ್ಮ ಅಭಿವೃದ್ಧಿಗೆ ಬೇಕಾದ ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ಯಾವುದೋ ಉತ್ತಮವಾದ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಮಾಡ್ತಕ್ಕಂತಹ ಪ್ರಾರಂಭಿಕ ಹಂತ ಇರ್ಬೋದು, ಅನೇಕ ವಿಧಗಳ ನಿಮ್ಮ ಉತ್ತಮ ಶುಭ ಮನೋಕಾಮನೆಗಳ ಸಂಪೂರ್ಣ ನಿರ್ವಿಘ್ನವಾಗಿ ನಡೆಯುವ ಮೂಲಕವಾಗಿ ನಿಮಗೆ ಅತ್ಯಂತ ಯಶಸ್ಸನ್ನು ಗಳಿಸಲಿಕ್ಕೆ ಈ ಸಂಕಲ್ಪ ನಿಮಗೆ ಅತಿ ಹೆಚ್ಚಿನ ಒಂದು ಸಂಪೂರ್ಣವಾದ ದೈವ ಬಲವನ್ನು ನೀಡುತ್ತೆ. ಹಾಗೆ ಅಮಾವಾಸ್ಯೆ ದಿವಸ ಯಾವುದೇ ಕೋರ್ಟ್ ವ್ಯಾಜ್ಯ ಇರ್ಬೋದು ಇತ್ಯಾದಿಗಳು ಯಾವುದೇ ಇದ್ದರೂ ಕೂಡ ಅಮಾವಾಸ್ಯೆ ದಿವಸ ದೃಢ ಸಂಕಲ್ಪಿತರಾಗಿ ದಯವಿಟ್ಟು ನಾಗಶಕ್ತಿ ವಿನಾಯಕನ ಜಪ ಇತ್ಯಾದಿಗಳನ್ನು ಮಾಡ್ತಾ ಬನ್ನಿ, ನಿಮಗೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನಿಮಗೆ ಕೇತು ರಾಹುವಿನಿಂದ ಉಂಟಾಗುವ ನಿಮ್ಮ ಜಾತಕದಲ್ಲಿ ಬಾಧಿತವಾದ ನಿಮಗಿರುವ ದೋಷ ಅತಿ ಸುಲಭದಲ್ಲಿ ನಿವಾರಣೆ ಆಗುತ್ತದೆ. ನಿತ್ಯವೂ ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ. ವಿಶೇಷವಾಗಿ ಗುರುವು ಸೋಮವಾರ ಪಾಡ್ಯದಂದು 1/6/26 ಮೇ ಜೂನ್ 1ರಂದು ಅಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಉಚ್ಚಸ್ಥಾನಕ್ಕೆ ಬರ್ತಕ್ಕಂತಹ ಏಕಾದಶಾಧಿಪತಿಯ ಅತ್ಯುತ್ತಮ ಯೋಗ ಆಗಿದ್ದರಿಂದಾಗಿ ಅವತ್ತು ಕೂಡ ಎಲ್ಲ ರಾಶಿಯವರಿಗೂ ಉತ್ತಮವಾಗಿ ಆ ಗುರುವಿನ ಉತ್ತಮ ಫಲ ಸಿಗಲಿ ಅನ್ನುವ ದೃಷ್ಟಿಯಿಂದ ಗುರುಶಾಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಕೂಡ ನಿಮಗಿಷ್ಟವಾದ ಕಾಣಿಕೆಯನ್ನು ಕಳಿಸಿ ಗುರುಶಾಂತಿ ಅಂತ ಕಳಿಸಿದರೆ ಅದಕ್ಕೂ ಕೂಡ ನಿಮಗೆ ಸಂಕಲ್ಪಕ್ಕೆ ಅವಕಾಶ ಲಭ್ಯ ಇದೆ. ಇನ್ನು ಈ ಗುರುವು ಎಂದು ಜೂನ್ 1ರಿಂದ ಇಲ್ಲಿ ಪ್ರವೇಶ ಮಾಡ್ತಾನೆ, ಇಲ್ಲೂ ಕೂಡ ರಾಷ್ಟ್ರಾಧಿಪತಿಯ ಜೊತೆಗಿದ್ದು ಇಲ್ಲೂ ಕೂಡ ಸೋಮವಾರ ಅಷ್ಟಮಿ ಎಂದು ಅಂದರೆ 8 ದಿವಸಗಳ ವ್ಯತ್ಯಾಸದಲ್ಲಿ ಶುಕ್ರನು ಕೂಡ ಗುರುವಿನ ಸಮೀಪ ಬರ್ತಾನೆ. ಇದರಿಂದಾಗಿ ಅನೇಕ ವಿಧವಾದ ಲಾಭಗಳು ಕಂಡುಬರ್ತದೆ. ಏಕಾದಶಾಧಿಪತಿ ಆಗಿದ್ದರಿಂದಾಗಿ ಉಚ್ಚ ಸ್ಥಾನದಲ್ಲಿಂತಹ ಗುರು ಚಂದ್ರನ ಮೇಲೆ ಇದ್ದಿದ್ದರಿಂದ ಸಂಕಲ್ಪಿತವಾದ ಆರ್ಥಿಕ ಸ್ಥಿತಿ, ದೈಹಿಕವಾದ ಆರೋಗ್ಯ ಮತ್ತು ಅನೇಕ ವಿಧವಾದ ಜೀವನದಲ್ಲಿ ಮಾಡಬಹುದು ಅತಿ ದೊಡ್ಡ ಯಶಸ್ಸು. ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಯಶಸ್ಸನ್ನು ಕಾಣಲಿಕ್ಕೆ ಹೆಜ್ಜೆ ನೀಡಬಹುದು, ಆ ಹೆಜ್ಜೆಯಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಮತ್ತು ಉತ್ತಮವಾದ ಹೆಜ್ಜೆ ನೀಡುವುದಕ್ಕೆ ಅತ್ಯಂತ ಸುಕಾಲವಾಗಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಬಲವನ್ನು ಕೊಡುವುದರ ಜೊತೆಗೆ ಗುರುವಿನ ಆರಾಧನೆಯನ್ನು ಮಾಡ್ತಾ ಬಂದಾಗ, ಆ ರೀತಿಯಾದ ಗುರು ತತ್ವವನ್ನು ಜಾಗೃತ ಮಾಡಿಕೊಂಡಾಗ ಇದು ಅತಿ ಹೆಚ್ಚಿನ ರೀತಿಯಲ್ಲಿ ಇದು ಅತ್ಯಂತ ಉತ್ತಮ ಫಲ ನೀಡಬಲ್ಲದು. ಅಂತಹ ಒಂದು ಉತ್ತಮ ಫಲ ಈ ವೃಷಭ ರಾಶಿಯವರಿಗೆ ಲಭ್ಯವಾಗಲಿ ಅಂತ. ಇನ್ನು ದ್ವಿತೀಯದಲ್ಲಿ ನಿಪುಣ ಯೋಗವು ಇರುವುದರಿಂದಾಗಿ ಇಲ್ಲಿ ಚತುರ್ಥಾಧಿಪತಿಯು ದ್ವಿತೀಯದಲ್ಲಿದ್ದು ಉತ್ತಮವಾದ ಹಣಕಾಸಿನ ನೆರವಿನ ಜೊತೆಗೆ ಪಿತೃವರ್ಗದ ಆಶೀರ್ವಾದ, ಅದರ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಕೌಶಲ್ಯ ಏನಿದೆ ಇದು ಸಂಪೂರ್ಣವಾಗಿ ಮೇಲ್ಮಟ್ಟಕ್ಕೆ ಬರುವಂತಹ ಯೋಗ ಇದೆ. ಹಾಗಾಗಿ ನಿಮ್ಮಲ್ಲಿರುವ ಕೌಶಲ್ಯದ ಮೂಲಕ ನಿಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಅತಿ ದೊಡ್ಡ ಮಹಾಯೋಗ ಏಕಾದಶಾಧಿಪತಿಯ ಈ ಒಂದು ಗುರು ಶುಕ್ರ ಯುತಿ ಜೊತೆಗೆ ನಿಪುಣ ಯೋಗ ರವಿ ಬುಧ. ಇನ್ನು ಇಲ್ಲಿ ಕಂಡು ಬರುವಂಥದ್ದು ಕೇತುವಿನ ಗಮನ ಈ ಕಡೆ ಇರುವುದರಿಂದ ಇದೇ ಗುರು ಮತ್ತು ಶುಕ್ರರೇ ಪ್ರಥಮ ಬಾರಿ ಕೇತುವಿನಿಂದ ಬಾಧಿತರಾಗುವಂಥದ್ದು. ಹೊಟ್ಟೆಯ ಭಾಗ ಆಗಿರೋದ್ರಿಂದ ಆಹಾರದ ಕಡೆ ಹೆಚ್ಚಿನ ಗಮನ ಇಡುವಂಥದ್ದು ಅತಿ ಮುಖ್ಯ. ಏಕೆಂದರೆ ಶುಕ್ರ ಗುರು ಯುತಿಯಿಂದಲೂ ಕೆಲವೊಮ್ಮೆ ಅನಾರೋಗ್ಯ ಆಗುವುದು, ನೀರಿನಿಂದ ಇತ್ಯಾದಿಗಳು ಕಂಡು ಬಂದರೂ ಕೂಡ ಕೇತು ಬಾಧಿತವಾಗಿಯೂ ಕೂಡ ಇಲ್ಲಿ ಕಂಡು ಬರ್ತದೆ. ಆದ್ದರಿಂದ ಆಹಾರದ ಬಗ್ಗೆ ಗಮನ ಬೇಕು. ಅದೇ ರೀತಿಯಾಗಿ ಕೇತುವೆ ಬಾಧಿತವಾದ ಗುರುವೇ ಇರುವುದರಿಂದ ಅನೇಕರಿಗೆ ಈ ಕೇತು ದೋಷ ಇರುವಂತಹ ವ್ಯಕ್ತಿಗಳಿಗೆ ಇಂತಹ ಮಹಾಯೋಗವು ಕೂಡ ಉಂಟಾಗುವುದಿಲ್ಲ. ಕೇತು ದೋಷದ ಕೆಲವು ಲಕ್ಷಣಗಳು ಸಾಮಾನ್ಯವಾಗಿ ತುಂಬ ಡೀಪ್ ಥಿಂಕಿಂಗಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗುವಂಥದ್ದು, ಮತ್ತು ಏನೇ ಇದ್ರೂ ನನಗೇನೂ ಇಲ್ಲ ಅಂತ ಭಾಸ ಆಗ್ತಾ ಇರುವಂಥ ನನಗಿಷ್ಟೇನಾ ಅನ್ನುವಂತಹ ನೆಗೆಟಿವ್ ಯೋಚನೆಗಳು. ಅದೇ ರೀತಿಯಾಗಿ ಒಂದು ರೀತಿಯಾದಂಥ ಭ್ರಮೆ, ಅವ್ರಿಗೆ ಮಾತ್ರ ಚೆನ್ನಾಗಾಗುತ್ತೆ ನನಗಾಗೋದಿಲ್ಲ ಅನ್ನುವ ರೀತಿಯ ಚಿಂತನೆಗಳು ಇರುವುದೆಲ್ಲ ಕೇತು ದೋಷಗಳು. ಮತ್ತು ಜಗಳ ಮಾಡಬೇಕು ಅನಿಸೋದು, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಜಗಳ ಮಾಡಬೇಕು ಅನಿಸುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಿಡಿಮಿಡಿಗುಟ್ಟುವಂತಹ ವ್ಯವಸ್ಥೆಗಳು ಯಾರಲ್ಲಿ
ಬರ್ತದೆಯೋ ಆ ಸಮಯ ಅವರು ಕೇತು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಅರ್ಥ. ಹಾಗಾಗಿ ಆ ಕೇತು ಪ್ರಭಾವ ಇದ್ದಾಗ ಈ ಗುರುವಿನ ಉಚ್ಚ ಸ್ಥಾನದ ಫಲ ಸಿಗೋದಿಲ್ಲ. ಇದೇ ಕೇತು ಬಾಧಿತವಾದ ದೋಷ ಆಗಿದ್ದರಿಂದ ಸುಲಭವಾದ ನಿವಾರಣೆ ಈ ಒಂದು ರಾಹುಕೇತು ದೋಷಗಳಿಗೆ ಈಗಾಗಲೇ ಹೇಳಿದ್ರಿಂದಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೇವೆ. ಈ ಒಂದು ವಿಡಿಯೋದ ಕೊನೆಯಲ್ಲೂ ಕೂಡ ದುರ್ಗಿಯ ಈ ಶುಕ್ರನ ಒಂದು ವ್ಯವಸ್ಥೆಗಾಗಿ ಕಸಾರ ದೇವಿಯ ದುರ್ಗಾದೇವಿ ವನದುರ್ಗಿ ದೇವಿಯ ಭಜನೆ ಹಾಕಿದ್ದೇವೆ ಕೇಳಿ. ಆಂಜನೇಯನ ಒಂದು ವ್ಯವಸ್ಥೆ ಬುಧನಿಗೋಸ್ಕರವಾಗಿ ಹಾಕಿದ್ದೇವೆ. ಇದೇ ರೀತಿಯಾಗಿ ನಾಗಶಕ್ತಿ ವಿನಾಯಕನ ಒಂದು ಭಜನೆ ಕೂಡ, ಅದೇ ರೀತಿಯಾಗಿ ಅನೇಕರಿಗೆ ಸಾಲ ಬಾಧೆ ಇದ್ದವರು ಕೂಡ ಇಷ್ಟೊಂದು ವ್ಯವಸ್ಥೆಯಲ್ಲೂ ಕೂಡ ಸಾಲ ಬಾಧೆ ಕಂಡು ಬರ್ಬೋದು. ಕೇತು ಬಾಧಿತ ಶುಕ್ರನಾದರೆ ಸಾಲ ಬಾಧೆ ಅತಿಯಾಗಬಹುದು. ಇದಕ್ಕಾಗಿ ಕೂಡ ದತ್ತಾತ್ರೇಯನ ಋಣ ವಿಮೋಚನ ಮಂತ್ರವನ್ನು ಕೂಡ ಇದರ ಜೊತೆ ಸೇರಿಸಿದ್ದೇವೆ. ದಯವಿಟ್ಟು ಅದರ ಲಾಭ ಪಡೆದುಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಪಂಚಮಾಧಿಪತಿಯಾದ ಬುಧ ನಿಪುಣ ಯೋಗದೊಂದಿಗೆ ದ್ವಿತೀಯದಲ್ಲಿರುವುದರಿಂದ ವಿದ್ಯಾರ್ಥಿಗಳಿರ್ಬೋದು, ಮಕ್ಕಳಿರ್ಬೋದು, ಅಧ್ಯಯನಶೀಲರಿರ್ಬೋದು, ಅತ್ಯಂತ ಉತ್ತಮ ಮಾತುಗಾರಿಕೆಯವರಿರ್ಬೋದು, ಈ ಎಲ್ಲರಿಗೂ ಕೂಡ ಅತಿ ಉತ್ತಮವಾದ ಯೋಗ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಅತಿ ದೊಡ್ಡ ಸಾಧನೆಗೆ ಮಹಾಯೋಗ, ಅದನ್ನು ಬಳಸಿಕೊಳ್ಳುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಉತ್ತಮವಾದ ಯೋಗ ನಿಮಗೆ ಲಭ್ಯವಾಗಿದೆ. ಇನ್ನು ಈಗ ಷಷ್ಠಾಧಿಪತಿಯು ಶುಕ್ರನೇ ಆಗಿದ್ದರಿಂದ ಆ ರೋಗದ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ. ನಿಮ್ಮ ಮನಸ್ಸಿಗೆ ಯಾವುದೋ ರೀತಿಯಾದ ಕಸಿವಿಸಿ ಆಗ್ತಾ ಇದೆ. ಯಾರೋ ನಮ್ಮನ್ನು ಗೌರವದಿಂದ ಆದರದಿಂದ ನೋಡ್ತಾ ಇಲ್ಲ, ನಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ನೋಡುವಂತಹ ವ್ಯವಸ್ಥೆಯಲ್ಲಿದ್ದಾರೆ, ಅಥವಾ ನಮಗೆ ಹೆಚ್ಚಿನ ಬೆಲೆ ಕೊಡೋದಿಲ್ಲ. ಈ ರೀತಿಯಾದ ಅನೇಕ ಉದಾಹರಣೆ. ಮ್ಯಾನೇಜರ್ ನಮಗೆ ಹೆಚ್ಚಿನ ಆದ್ಯತೆ ಕೊಡೋದಿಲ್ಲ, ನಮ್ಮ ಕೆಲಸಕ್ಕೆ ಹೆಚ್ಚಿನ ಒಂದು ನಾವು ಎಷ್ಟು ಪ್ರಯತ್ನ ಪಟ್ಟು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಇನ್ನೂ ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ಇನ್ನೂ ಇದು ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ನೀವು ಹೇಳಿಸ್ಕೊತಾನೆ ಇರಬೇಕು ಇತ್ಯಾದಿಗಳೆಲ್ಲ ಈ ಶುಕ್ರನ ಶಿಷ್ಟತ್ವದ ಒಂದು ವ್ಯವಸ್ಥೆಯಿಂದ ಕೇತು ಬಾಧಿತವಾಗಿ ಆಗೋದ್ರಿಂದ ನೀವು ಖಂಡಿತವಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಮತ್ತು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ಗುರು ಬಲಕ್ಕಾಗಿ ಏನು ಮಾಡಬೇಕು ಎನ್ನುವಂತಹ ಯಾವ ವಿಡಿಯೋ ಇದೆ ಅದನ್ನು ಕೂಡ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ನೋಡಿ, ಈ ಒಂದು ವೃಷಭ ರಾಶಿಯಿಂದ ಸಪ್ತಮದಲ್ಲಿಯೇ ಪೌರ್ಣಿಮೆ, ಸಪ್ತಮಾಧಿಪತಿ ಕುಜನು ವ್ಯಯದಲ್ಲಿ ಬಂದಿರುವಂತಹ ಒಂದು ಚಿಂತನೆ ಇದೆ. ಆದ್ದರಿಂದ ಅನೇಕರ ಜಾತಕದಲ್ಲಿ ಅನೇಕರಿಗೆ ಸ್ವಾಭಾವಿಕವಾಗಿಯೇ ಈ ಕುಜ ದೋಷ ಇದ್ದಲ್ಲಿ ಈ ಒಂದು ಸಂದರ್ಭ ಅತ್ಯಂತ ಸ್ವಲ್ಪ ಸಮಸ್ಯಾತ್ಮಕವಾಗಿ ಕಾಣಬಹುದು. ಆದ್ದರಿಂದಾಗಿ ಕೂಡ ನಿಮ್ಮ ಜಾತಕ ಪರಿಶೀಲನೆ ಅಥವಾ ಉತ್ತಮವಾದ ಜ್ಯೋತಿಷಿಗಳ ಸಂಪರ್ಕ ಮಾಡಿಕೊಳ್ಳುವುದು ಇದರ ವಿಚಾರದಲ್ಲಿ ನಿಮಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಅದರಲ್ಲೂ ಮುಖ್ಯವಾಗಿ ದುರ್ಗಿಯ ಆರಾಧನೆ ಅತಿ ಸುಲಭವಾದ ಪರಿಹಾರದ ಜೊತೆಗೆ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡ್ತಾ ಬನ್ನಿ. ಇನ್ನು ಅಷ್ಟಮಾಧಿಪತಿಯಾದ ಗುರುವು ಶುಕ್ರನ ಯುತಿಯನ್ನು ಹೊಂದಿ ಉಚ್ಚನಾಗಿ ಬರುವುದರಿಂದಾಗಿ ಕೂಡ ಅನೇಕ ಕಂಟಕಗಳಿದ್ದರೂ ಕೂಡ, ತಪ್ಪಿ ಹೋಗುವ ಲಕ್ಷಣಗಳಿದ್ದರೂ ಕೂಡ, ಜಲಕಂಟಕಾದಿಗಳು ಇರುವಂತಹ ಲಕ್ಷಣಗಳಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಜಾತಕದ ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ. ಅದೇ ರೀತಿಯಾಗಿ ವೃಷಭ ರಾಶಿಯವರು ಇಲ್ಲಿ ಅಷ್ಟಮದ ಭಾಗ್ಯಾಧಿಪತಿಯಾದ ಶನೇಶ್ವರನು ಏಕಾದಶದಲ್ಲಿ ಗೋಚರವಾಗ್ತಿರೋದು ಎರಡನೆಯ ದೊಡ್ಡ ಫಲ. ಏಕಾದಶಾಧಿಪತಿ ಇಲ್ಲಿ ಉಚ್ಚನಾಗಿಯೂ ಮತ್ತು ಭಾಗ್ಯದ ಅಧಿಪತಿ ಏಕಾದಶಿಯಲ್ಲಿ ಗೋಚರನಾಗುವುದು ಪೂರ್ವ ಜನ್ಮದಿಂದ ಬಂದ ಪುಣ್ಯದ ಫಲವನ್ನು ಅನುಭವಿಸುವ ಮಹಾಯೋಗವನ್ನು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆದ್ದರಿಂದ ಶನೇಶ್ವರನು ಕೂಡ ನಿಮ್ಮ ಉತ್ತಮ ಲಾಭಕ್ಕೆ ಅನುಕೂಲಕರನಾಗಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಶನೇಶ್ವರನು ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಈ ಒಂದು ಭಾಗ್ಯಕ್ಕೆ ರಾಹುವಿನ ಒಂದು ಬಾಧೆ ಇರುವುದರಿಂದಾಗಿ ಅನೇಕರಿಗೆ ಇಲ್ಲೂ ಕೂಡ ಆ ಕೆಲಸದಲ್ಲೂ ಮತ್ತು ಉದ್ಯೋಗದಲ್ಲೂ ಮತ್ತು ಆ ಉನ್ನತಿಯಲ್ಲೂ ಹಿನ್ನಡೆ ಆಗ್ತಾ ಇದ್ದರೆ ಇದೇ ರಾಹು ಬಾಧಿತತ್ವವೇ ಕಾರಣ ಆಗುತ್ತೆ. ಏಕೆಂದರೆ ಭಾಗ್ಯ ಮತ್ತು ದಶಮದಲ್ಲಿ ರಾಹುವಿನ ಬಾಧೆಯ ಪ್ರಭಾವ ಜಾಸ್ತಿ ಇದೆ. ಏಕಾದಶದಲ್ಲಿ ಶನೇಶ್ವರನಿದ್ದರೂ ಕೂಡ ಆ ಒಂದು ತತ್ವಗಳ ಸ್ಥಳದಲ್ಲಿ ರಾಹುವಿನ ಛಾಯೆ ಜಾಸ್ತಿ ಇರುವುದರಿಂದ ಈ ಕೇವಲ ಏಕಾದಶದಲ್ಲಿರುವ ಶನೇಶ್ವರನ ಕುಲದೇವರ ಅನುಗ್ರಹದಿಂದ ಅನೇಕರಿಗೆ ಉತ್ತಮ ಫಲ ಸಿಗ್ತದೆ. ಆದರೆ ಕೆಲವರಿಗೆ ಈ ರಾಹು ಬಾಧಿತವಾಗಿ ಆ ಒಂದು ರಾಹು ಬಾಧೆಯ ಲಕ್ಷಣಗಳು, ನಿದ್ದೆಗಿಟ್ಟು ಚಿಂತೆಯನ್ನು ಮಾಡ್ತಕ್ಕಂಥದ್ದು, ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುವಂಥದ್ದು, ಅಥವಾ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಅವರಿಗೆ ತಿರುಗಿ ಅದರ ವಿರುದ್ಧವಾದ ಪರಿಣಾಮ ಅವರಿಗೆ ಮಾತ್ರ ಆಗ್ತಕ್ಕಂಥದ್ದು, ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲ ರಾಹುವಿನ ಲಕ್ಷಣಗಳು. ಇದು ರಾಹು ಬಾಧಿತವಾದ ವೃಷಭ ರಾಶಿಯವರಿದ್ದರೆ ಈ ರೀತಿಯಾಗಿ ಘಟನೆಗಳು ಘಟಿಸ್ತವೆ. ಆದ್ದರಿಂದಾಗಿ ರಾಹು ಬಾಧಿತವಾದಂತಹ ಈ ರೀತಿಯ ಲಕ್ಷಣವುಳ್ಳಂತಹ ಸ್ಥಿತಿಗತಿಗಳಿದ್ದು ಇಷ್ಟೊಂದು ಮಹಾಯೋಗ ಬಂದರೂ ಉತ್ತಮತೆಗೆ ಹೋಗ್ಲಿಕ್ಕೆ ಆಗದೇ ಇದ್ದರೆ ಈ ರಾಹು ಬಾಧೆಯ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ದೃಢ ಭಕ್ತಿಯಿಂದ ನಿಶ್ಚಯವಾಗಿ ಒಂದೇ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಮಾಡ್ತಾ ಬನ್ನಿ.
ಖಂಡಿತವಾಗಿಯೂ ಅದು ನಿಮಗೆ ಸಂಪೂರ್ಣವಾದಂತಹ ಎಲ್ಲ ರೀತಿಯಾದಂತಹ ರಾಹುಬಾಧಿತ ಕೇತುಬಾಧಿತ ದೋಷವನ್ನು ನಿವಾರಣೆ ಮಾಡೇ ಮಾಡುತ್ತೆ. ಈಗಾಗಲೇ ಅನೇಕರು ಇದನ್ನು ಮಾಡಿ ನಮಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮಾತಿನಂತೆ ನಾವು ಒಂದು ದಿನವೂ ಬಿಡದೆ ಒಂದು ಸಮಯ ನಿಗದಿ ಮಾಡಿದ ಮೇಲೆ ಅಷ್ಟೇ ಸಮಯಕ್ಕೆ ಮಾಡ್ತಾ ಬಂದಂಥ ನಮಗೆ ಅತ್ಯಂತ ಉತ್ತಮ ಫಲ ಆಗ್ತಾ ಇದೆ. ಮೊದಲು ಏನೂ ಆಗ್ತಾ ಇತ್ತು, ಈಗ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಅಂತೇಳಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ, ಅದರಂತೆ ಫಲ ಕೂಡ ಲಭ್ಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದು ನಿಮಗೂ ಕೂಡ ಲಭ್ಯವಾಗಲಿ ಅಂತ ನಾನು ಆತ್ಮೀಯವಾಗಿ ಹಾರೈಸ್ತೇನೆ. ಹಾಗಾಗಿ ಶನೈಶ್ಚರನ ಏಕಾದಶತ್ವ, ಈ ಕುಜನು ವ್ಯಯದಲ್ಲಿ ಸಪ್ತಮಾಧಿಪತಿಯಾಗಿದ್ದು ವ್ಯಯಾಧಿಪತಿಯಾಗಿಯೇ ಕುಜನಾಗಿದ್ದರಿಂದ ಈಗಾಗಲೇ ಕಳೆದು ಹೋಗಿರೋ ಬಂಗಾರ ಯೋಗಗಳ, ಎಲ್ಲರೂ ಬಂಗಾರವನ್ನು ಅದಿಟ್ಟಿರುವಂಥದ್ದು, ಸೈಟ್ ಮಾರಾಟಕ್ಕೆ ಬಂದಿರುವಂಥದ್ದು ಇತ್ಯಾದಿಗಳೆಲ್ಲ ಇದ್ದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ 1 ತಿಂಗಳ ಕಾಲ ಬಹಳ ಎಚ್ಚರಿಕೆ ಬೇಕು, ಅಥವಾ ಈಗ ಕಳೆದುಕೊಳ್ಳುವ ಯೋಗ ಕೂಡ ಬರ್ಬೋದು. ನಿಮ್ಮ ವ್ಯಾವಹಾರಿಕ ನಿಟ್ಟಿನಲ್ಲಿ ರವಿ ಬುಧ ಸ್ವಸ್ಥಾನಗತನಾಗಿದ್ದರಿಂದಾಗಿ ಈ ಒಂದು ಮಹಾ ದುರ್ಯೋಗವನ್ನು ನಿಲ್ಲಿಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಇದೆ. ದುರ್ಗಿಯ ಆರಾಧನೆ ಬೇಕು, ಚಂಡಿ ಪಾರಾಯಣ ಇತ್ಯಾದಿಗಳು, ಹಾಗೆ ಕಸಾರ ದೇವಿಯ ಪ್ರಾರ್ಥನೆ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀವಿ. ಅಂತೆಯೇ ಈ ವಿಡಿಯೋನ ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಉತ್ತಮ ಸಂಸ್ಕಾರ, ನಿಮ್ಮ ಒಂದು ಸಹನೆ ಇಷ್ಟೊತ್ತು ಕೇಳಿದ್ದಕ್ಕಾಗಿ ಅದಕ್ಕೆಲ್ಲ ನಮ್ಮ ಆತ್ಮೀಯ ಧನ್ಯವಾದಗಳು. ಆ ಉತ್ತಮ ಸಂಸ್ಕಾರ ಸದಾ ನಿಮ್ಮನ್ನು ಕಾಪಾಡಲಿ. ಸತ್ಯ ಏವ ಪರಮೋ ಧರ್ಮ, ಧರ್ಮೋ ರಕ್ಷತಿ ರಕ್ಷಿತಃ, ಸತ್ಯೋ ರಕ್ಷತಿ ರಕ್ಷಿತಃ. ವಿಡಿಯೋವನ್ನು ಮುಂದೆ ಕೂಡ ನೋಡಿ ಗಮನಿಸ್ತಾ ಬನ್ನಿ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಮಿತ್ರರೇ, ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ. ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು, ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ, ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ, ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ. ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. 1-2 ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವಿ ಮನು ಏ ಅಂತರಿಕ್ಷ ಏ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು. ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರುವುದರಿಂದ ನಾಗ ಯಜ್ಞೋಪವೀತ ಗಣಪತಿ. ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ದೇವೆ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ, ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ, ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ ಸಂಪಾತ ಬಿಂದುಗಳು, ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ, ಪವಿತ್ರ ನಾಗ, ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂತಹ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದು ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂತಹ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು,
ಅವರು ಒಂದು ಪ್ರಶ್ನೆ ಕೇಳಿದರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಹೈವ ಪರಮೋ ಧರ್ಮ ಅಂತ ವ್ಯಾಸ ಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ, ಸತ್ಯೋ ರಕ್ಷತಿ ರಕ್ಷಿತ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ, ಸತ್ಯ ವಾಕ್ಯಾಯ ನಮಃ, ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ, ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ, ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗಿರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು ಕಾರಣ ಇಷ್ಟೇ. ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ, ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರುದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ, ಅಯ್ಯೋ ಅವನಿಲ್ದಿದ್ರೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ. ಹೀಗೆ ಅನೇಕ ವಿವರಣೆಗಳಿದೆ, ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ, ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी
चक्रवासिनी श्री चक्रवासिनी नमो नमो ध्यान गोचरे ज्ञानदायिनी हृदय निवासिनी श्री चक्रवासिनी नमो 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 देवी नमो 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 देवी नमो 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 सौंदर्य देवी नमो सानंद देवी नमो सौंदर्य देवी नमो सानंद देवी नमो सुरवंदित पदे नमो करुणामृत धारे नमो सुरवंदित पदे नमो करुणामृत धारे नमो ध्यान गोचरे आनंददायिनी नित्य सुमंगल श्री चक्रवासिनी नमो 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 देवी नमो 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 देवी नमो 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 असुरमर्दिनि देवी नमो शिष्टहितैषिणि देवी नमो असुरमर्दिनि देवी नमो शिष्टहितैषिणि देवी नमो कष्ट विभेदिनी देवी नमो सृष्टि विनोदिनी देवी नमो कष्टविभेदिनि देवी नमो सृष्टिविनोदिनि देवी नमो ध्यान गोचरे शांतिदायिनी शत्रु विनाशिनी श्री चक्रवासिनी नमो 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 देवी नमो 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 देवी नमो 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 शिव परिनिष्ठ देवी नमो मुनिजन वंदित देवी नमो शिव परिनिष्ठ देवी नमो मुनिजन वंदित देवी नमो शिखर निवासिनी देवी नमो हिमगिरि पुष्टि देवी नमो शिखर निवासिनि देवी नमो हिमगिरि पुष्टि देवी नमो ध्यान गोचरे हृदय निवासिनी नित्य सुमंगलि शत्रु विनाशिनि श्री चक्रवासिनि नमो नमो ध्यान गोचरे हृदय निवासिनी नित्य सुमंगलि शत्रु विनाशिनि श्री चक्रवासिनि नमो नमो ध्यान गोचरे हृदय निवासिनी नित्य सुमंगलि शत्रु विनाशिनी श्री चक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो ध्यान गोचरे ज्ञानदायिनी हृदय निवासिनि श्री चक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यान गोचरे ज्ञानदायिनी हृदय
श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी 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 नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचर ज्ञानदायिनी हृदय निवासिनी श्रीचक्रवासिनी नमो नमो अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरण सरोरुहे गुरुचरणौ शरणं गुरुचरणौ शरणं सर्व पाप निवारणौ भव बंधन मोचकौ सर्वपापनिवारणं भवबन्धनमोचकौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं शान्तौ प्रशान्तौ सुशान्तौ कलिमल निवारणौ शान्तौ प्रशान्तौ सुशान्तौ कलिमलनिवारणौ दिव्यौ सुवेद्यौ दिव्यौ सुवेद्यौ वेद वेदान्त सारौ वेद वेदान्त सारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्य प्रसादकौ सर्वसंशयवारकौ स्तुत्यौ नित्य प्रसादकौ सर्वसंशयवारकौ नित्यौ स्तुति प्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम्
समानकौ भव्यौ भुवि भव्यौ भव्यौ भुवि भव्यौ सेव्यौ भव भयनिवारकौ सेव्यौ भव भयनिवारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं चरणौ गुरुचरणौ समस्तपापनाशकौ चरणौ गुरुचरणौ समस्तपापनाशकौ दिव्य भव्य नित्य शान्ति समस्तसृष्टिरक्षकौ दिव्य भव्य नित्य शान्त समस्तसृष्टिरक्षकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् इति श्री शिवानंद भट्ट क्यादागियनेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानम् नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानम् नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु प्रसन्नवदनं देवं
प्रमोददायकं विभुम् प्रविघ्नच्छेदकं दिव्यं प्रवन्दे फलदायिनम् गम्भीरवदनं देवं गम्बीजाक्षरगर्वितम् गकाररूपसर्वस्वं गणेशं नमाम्यहम् विद्याविवाहयज्ञानान् वन्दे विघ्ननिवारिणम् नागशक्तिसमायुक्तं नागयज्ञोपवीतिनम् नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् शक्तिविनायका नमो 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 देव नागशक्तिविनायका विद्यादायका विवाहकारका विघ्ननिवारका विनायका विघ्ननिवारका विनायका नमो 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 देव नागशक्तिविनायका शक्तिविनायका यज्ञकारणा पापहरणा यज्ञकारणा पापहरणा पुण्यप्रदायका विनायका विनायका नमो 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 देव नागशक्तिविनायका नमो 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 देव नागशक्तिविनायका सर्वमङ्गलकारण सर्वशक्तिप्रदायका शक्तिधाम विराजिता नागशक्तिविनायका शक्तिधाम विराजिता नागशक्तिविनायका